ಈ ವಿಡಿಯೋ ಮುಖಾಂತರ ಒಂದು ಸಂದೇಶ ಎಲ್ಲರಿಗೂ ಏನು ಕೊಡ್ತೇನೆ ಅಂದ್ರೆ, ಇದೇ ನಾ ಪೊಲೀಸ್ ಸ್ಟೇಷನ್ ಮೀಟಿಂಗ್ ಮಾಡಿದನು ಅಧಿಕಾರಿಗಳ ಜೊತೆ. ಇವತ್ತಿಂದ ದಯಮಾಡಿ ಎಲ್ಲರೂ ಮೋಟ್ರು ಪೈಪ್ ಎಲ್ಲ ತಕ್ಕೋಬೇಕು. ಯಾಕಂದ್ರೆ ಟೇಲ್ ಎಂಡಿಗೆ ನೀರು ಬರ್ಬಾತ. ನೀವು ತಕ್ಕೋದಿಲ್ಲ ಅಂದ್ರೆ ಪೊಲೀಸರು ಬಂದವನ್ನೆಲ್ಲ ಗಾಡಿಯಾಗ ಹಾಕೊಂಡು ಹೋಗ್ತಾರೋ. ದಯಮಾಡಿ ನಮ್ಮನ್ನ ಯಾರು ಬೇಯಕ್ಕೆ ಹೋಗಬಾರ್ದು. ಯಾಕಂದ್ರೆ ಎಲ್ಲನೂ ಇದು ಮಾಡ್ತಾರೆ. ಯಾಕಂದ್ರೆ ಎಲ್ಲ ಕುರುಗೋಡು ಪಿ ಎಸ್ ಅವ್ರಿಗೆ ಹೇಳಿದ್ದು, ಮುರುಳಿಗೆ ಸಿ ಪಿ ಅವರು, ಘಟಪುರ ಸಿ ಪಿ ಐಗೆ ಎಲ್ಲ ಪೊಲೀಸ್ ಸಿಬ್ಬಂದಿಗೆ ಹೇಳಿ ಒಟ್ಟ ಇವತ್ತಿಂದ ನೀವು ದಯಮಾಡಿ ತಕ್ಕೋರಿ, ಟೇಲ್ ಎಂಡಿಗೆ ನೀರು ಕೊಡ್ರಿ. ನೀವು ತಕ್ಕೋದಿಲ್ಲ ಅಂದ್ರೆ ನಾಳಿದ್ದು ಬಂದು ಎಲ್ಲ ಮೋಟ್ರನ್ನ ತಗೊಂಡು ಹೋಗ್ತಾರೋ, ಪೈಪ್ ಕಿತ್ಕೋತಾರೋ. ದಯಮಾಡಿ ಸಹಕಾರ ಕೊಡಬೇಕು. ಯಾರು ಬೇಜಾರು ಮಾಡ್ಕೋಬಾರ್ದು. ರೈತರು ವಿನಂತಿ, ನೀವು ರೈತರು, ಕೆಳಗಿದ್ದವ್ರು ರೈತರು. ಒಬ್ಬರಿಗೆ ನ್ಯಾಯ ಒಬ್ಬರಿಗೆ ಅನ್ಯಾಯ ಆಗಬಾರ್ದು. ಎಲ್ಲರಿಗೂ ನ್ಯಾಯ ಸಿಗಬೇಕು. ದಯಮಾಡಿ ಸಹಕಾರ ಕೊಡಬೇಕಂತ ಎಲ್ಲ ರೈತ ಬಾಂಧವರಲ್ಲಿ ನಿಮ್ಮಲ್ಲಿ ವಿನಂತಿ ಮಾಡ್ಕೋತಾನೆ. ಇದರ ಜೊತೆಗೆ ನಾಳೆ ಯಾಕಂದ್ರೆ ಲೋಕಾಪುರದಾಗ ಒಂದು ಸ್ಟ್ರೈಕ್ ಮಾಡೋದ್ರ ನೀರು ಬೇಕಂತ ಹೇಳಿ, ಅದಕ್ಕೆ ತಾವೆಲ್ಲರೂ ನಮ್ಮ ಗೋವಿಂದ ಕೊಪ್ಪದವ್ರಿಗೆ ಒಂದು ಕೆಲಸ ಒಪ್ಸಿದ್ದು. ಈಗ ಮುತ್ತಪ್ಪಗೂ ಹೇಳಿದ ಮನ್ನಾಪುರ್ಗೆ ನಾಳೆ 11 ಗಂಟೆಗೆ ಅವರು ಒಂದು ಕೌದಲಿಯಾಗ ಸ್ಟ್ರೈಕ್ ಮಾಡತ್ತಾರ. ಅಂದ್ರೆ ನಮ್ಮ ಭಾಗದ ರೈತರ ಅಂದ್ರೆ ನೀವೆಲ್ಲ ಅವ್ರಿಗೆ ನೀರು ಕೊಡ್ತು ಅಂತೀರಿ. ನಮಗೆಲ್ಲ ನೀರು ಕೊಟ್ಟು ಅವ್ರಿಗೆ ಕೂಡ ನಮ್ದೇನೋ ತಕರಾರಿಲ್ಲ. ನಾಳೆ ಗೋವಿಂದ ಕೊಪ್ಪದವರ ಮುಖಂಡತೊಳಗೆ ಕೌದಲಿಗೊಳಗೆ ಒಂದಂದ್ರೆ ಸ್ಟ್ರೈಕ್ ಮಾಡ್ತಾರೋ. ಅದ್ರೊಳಗೆ ರೈತರು ಭಾಗವಹಿಸ್ಬೇಕು. ಯಾಕಂದ್ರೆ ನೀವು ಒಂದು ಮನವಿ ಕೊಡೋಕ್ಕಿರ ಅಧಿಕಾರಿಗಳಿಗೆ, ನಮಗಿನ್ನೂ ನೀರು ಮುಟ್ಟಿಲ್ಲ, ಮುಟ್ಟಿದ ನಂತರ ಅವ್ರಿಗೂ ಕೊಡತ್ತೇಳಿ ಅದ್ರೊಳಗೆ ಅಂದ್ರೆ ಎಲ್ಲರೂ ನೀವು ನಾಳೆ ಭಾಗವಹಿಸಬೇಕು. ಅಂದ್ರೆ ಅದನ್ನ ಕಾರ್ಯಕ್ರಮ ಯಶಸ್ವಿ ಮಾಡಬೇಕಂತ ಹೇಳುತ್ತಾ ತಾವೆಲ್ಲರೂ ಇನ್ನೊಂದ್ಸಲ ವಿನಂತಿ ಮಾಡ್ಕೊಂಡು ಹೇಳ್ತೀನಿ, ಮೋಟ್ರು ಪೈಪು ಎಲ್ಲರೂ ದಯಮಾಡಿ ತಕ್ಕೋಬೇಕಂತ ವಿನಂತಿ ಮಾಡ್ಕೊಂಡು ನೀವೇನು ಇವತ್ತು. ಯಾಕಂದ್ರೆ NSF ಬಂದು ಮೊನ್ನೆ ಅಷ್ಟು ಗದ್ದಲದಾಗ ನಿಮ್ಗೆ ಹೇಳಿದ್ರು, ನಮಗೇನೋ ಒಂದು ಪಾಪ ನಿಮಗೂ ತಿಳಿದಿಲ್ಲ, ನಮಗೂ ಅದಕ್ಕೆ ಬೇಡ ಅಂತ ಹೇಳಿ ಇವತ್ತು ಬಂದು ನಿಮ್ಮ ರೈತರು ನೇರವಾಗಿ ಮಾತಾಡಿ ಅನುಕೂಲ ಮಾಡೋದು ಇಲ್ಲಿ ಬಂದದೈತಿ. ನಿಮಗೆ ಇದೇ ಕಿನಾಲ್ ಮ್ಯಾಗ ಇದೇ ಇದ್ರೊಳಗೆ ಟೇಲ್ ಎಂಡ್ ತಕ ಒಟ್ಟು ಹೆಂಗಾರ ಮಾಡಿ ನೀರು ಕೊಡಿಸೋ ಕೆಲಸ ಮಾಡ್ತಾನೆ. ಅಧಿವೇಶನ ನಡೆದೈತಿ. ಈಗ ಇವತ್ತಿನ ಚಾಲು ಆಗೈತೆ. ಅಧಿವೇಶನಕ್ಕೂ ಹೋಗೋದಿಲ್ಲ. ಅಧಿವೇಶನ ಬಿಟ್ಟು ನಿಮಗೆ ನೀರು ಕೊಡಿಸಿ ಕಿನಾಲು ಹಳ್ಳಕ್ಕೆ ನೀರು ಕೊಡಿಸೋದೆಲ್ಲ ಮಾಡ್ತೀವಿ. ಮತ್ತು ಪೊಲೀಸರು ಇರ್ತಾರೆ, ಯಾರೂ ಹೊಡಿಬೇಡ ಕಿನಾಲ್. ಎಲ್ಲಾರ ಹೊಡೆದಿದ್ರದ ಹಳ್ಳಗಳಿಗೆಲ್ಲ ಅವನ್ನೆಲ್ಲ ಮುಚ್ಕೋರೆ ಇದು ಮಾಡ್ರಿ. ಮತ್ತು ಯಾರ್ಯಾರ ಕಿನಾಲಕ್ಕೆ ಸಮಸ್ಯೆ ಅಂತ ಹೇಳಿದ್ರಲ್ಲ ಅವನು ಎಲ್ಲ ಕುಂತ್ಕೊಂಡು 2 ದಿವಸ ಸ್ಟಡಿ ಮಾಡಿ ಅನುಕೂಲ ಮಾಡ್ತೀವಿ. ದಯಮಾಡಿ ಎಲ್ಲ ರೈತರು ನಮ್ಮವರದ್ರಿ ಸಹಕಾರ ಕೊಡಬೇಕು. ಇವತ್ತಿನ ಕಾರ್ಯಕ್ರಮನ ಎಲ್ಲ ಬಂದು ಯಶಸ್ವಿ ಮಾಡಿದಾಗ ತಮಗೆಲ್ಲರೂ ಧನ್ಯವಾದ ಹೇಳಿ ತಮ್ಮ ವಂದನಾ. ಈ ನಮ್ಮ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.